ಸಿಂಪ್ಲಿಫಿಕೇಷನ್ ಪ್ರಾಬ್ಲಮ್ ಲೆಕ್ಕ ನೋಡುವ. 0.4 × 5 ಮೈನಸ್ 0.6 ಡಿವೈಡ್ 0.2 ಪ್ಲಸ್ 1.5. ಮೊದಲಿಗೆ 0.4 × 5 ಗುಣಿಸ್ಕೊಳ್ಳೋಣ. 0.4 × 5 5ರಿಂದ ಗುಣಿಸಿ. 5 4 20, 0 ಬರ್ಕೊಂಡಿದ್ದೀನಿ, 2 ಕ್ಯಾರಿ. 5 × 0 0 ಪ್ಲಸ್ 2. ಆಗ ಇಲ್ಲಿ 0.4ಅಲ್ಲಿ ಬಿಂದು ಆದಮೇಲೆ ಒಂದು ದಶಮಾಂಶ ಸಂಖ್ಯೆ ಇದೆ, ಆಗ ಉತ್ತರದಲ್ಲಿ ಬಿಂದು ಆದಮೇಲೆ ಒಂದು ದಶಮಾಂಶ ಸಂಖ್ಯೆ ಇರಬೇಕು. ನಂತರ ಇಲ್ಲಿ 2 ಬರ್ಕೊಳ್ಳಿ. 2 ಮೈನಸ್ 0.6 ಡಿವೈಡ್ 0.2 ಪ್ಲಸ್ 1.5. 2 ಮೈನಸ್ 0.6 ಮಾಡಿದಾಗ ಎಷ್ಟು ಉತ್ತರ? 1.4 ಡಿವೈಡ್ 0.2 ಪ್ಲಸ್ 1.5. ಈಗ ಇದು ಡೆಸಿಮಲ್ ಇದೆ, ಇದನ್ನು ಫ್ರ್ಯಾಕ್ಷನಿಗೆ ಬರ್ಕೊಳ್ಳಿ. 1.4 ಇದನ್ನು ಏನಾಗ್ತದೆ 14/10 ಅಂದರೆ ಬಿಂದು ಆದಮೇಲೆ ಒಂದು ದಶಮಾಂಶ ಸಂಖ್ಯೆ ಇದ್ದರೆ 1 0 ಹಾಕ್ಕೊಂಡಿದ್ದೇನೆ. ಡಿವೈಡ್ 2/10 ಡೆಸಿಮಲ್ ಇದ್ದದನ್ನು ಫ್ರ್ಯಾಕ್ಷನಲ್ಲಿ ಬರ್ಕೊಂಡಿದ್ದೇನೆ ಪ್ಲಸ್ 1.5. ಈಗ 14/10 ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಆಗ್ತದೆ, ಇದೇನಾಗ್ತದೆ ರೆಸಿಪ್ರೋಕಲ್ ಉಲ್ಟಾ ಆಗ್ತದೆ. 10 ಮೇಲೆ ಹೋಗ್ತದೆ, 2 ಕೆಳಗೆ ಪ್ಲಸ್ 1.5. ಈಗ ಸಿಂಪ್ಲಿಫೈ ಮಾಡಿ. 10ಗೆ 10 ಕ್ಯಾನ್ಸಲ್, 2 1 2, 2 7 14. 7 ಪ್ಲಸ್ 1.5 ಏನು ಉತ್ತರ ಬಂತು? 8.5. ಇನ್ನೊಂದು ಲೆಕ್ಕ ನೋಡುವ. 3/5 × 0.6 ಪ್ಲಸ್ 0.4 ಡಿವೈಡ್ 0.2. ಮೊದಲಿಗೆ 3/5 ಇಂಟು 0.6 ಎನ್ನುವುದು ಡೆಸಿಮಲ್ ಇದೆ, ಫ್ರ್ಯಾಕ್ಷನ್ ಬರ್ಕೊಳ್ತಿದ್ದೇನೆ. 6/10 ಪ್ಲಸ್ 0.4 ಡಿವೈಡ್ 0.2 ಇದು ಡೆಸಿಮಲ್ ಇದೆ, ಫ್ರ್ಯಾಕ್ಷನ್ ಬರ್ಕೊಳ್ತಿದ್ದೇನೆ. 4/10 ಡಿವೈಡ್ 2/10 ಡೆಸಿಮಲ್ ಇದನ್ನು ಫ್ರ್ಯಾಕ್ಷನ್ ಬರ್ಕೊಂಡೆ. ನಂತರ 6 × 3 ಏನು ಗುಣಿಸುವಾಗ ಎಷ್ಟು? 18. 10 × 5 50 ಗುಣಾಕಾರ ಮಾಡಿದ್ದು ಪ್ಲಸ್. ಈಗ 4/10 ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಆಯಿತು, ಇದು ರೆಸಿಪ್ರೋಕಲ್ ಉಲ್ಟಾಗ್ತದೆ 10/2. ನಂತರ ಸಿಂಪ್ಲಿಫೈ ಮಾಡಿ. 2 9s 18, 2 25s ಏನಾಯಿತು 50. ನಂತರ ಇಲ್ಲಿ 10ಗೆ 10 ಕ್ಯಾನ್ಸಲ್, 2 1s 2, 2 2s 4. ಈಗ ಬರ್ಕೊಳ್ಳಿ. 9/25 ಪ್ಲಸ್ 2. ಈಗೇನು ಮಾಡು? ಎಲ್ ಸಿ ಎಮ್ ತೆಗಿಬೇಕು. 2ರ ಕೆಳಗೇನಿಲ್ಲ ಅಂದರೆ ಒಂದಿದೆ ಅಂತ ಅರ್ಥ. ಈಗ 9/25 ಪ್ಲಸ್ 2/1 ಅಂತಿದೆ. ಈಗ ಎಲ್ ಸಿ ಎಮ್ ಏನು? 25 ಎನ್ನುವುದು ಎಲ್ ಸಿ ಎಮ್. 9 ಪ್ಲಸ್ 25 ಇಂಟು 1 25, 25 ಇಂಟು 2 ಏನು 50. ಈಗ ಏನಾಯಿತು? 50 ಪ್ಲಸ್ 9 59 ಡಿವೈಡೆಡ್ 25. ಈಗ ಇದು ಏನಿದೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಇದೆ. ಈಗ ಇಂಪ್ರಾಪರ್ ಫ್ರ್ಯಾಕ್ಷನ್ ಬೇಕಾದರೆ ಏನು ಮಾಡಬೇಕು? 25ರಿಂದ 59 ಭಾಗಿಸಬೇಕು. 25 2 50 ಮೈನಸ್ 9ರಿಂದ 0 ಕಳೆದಾಗ 9. ಈಗ ಡಿನೋಮಿನೇಟರಲ್ಲಿ 25 ಹಾಗೆ ಬರ್ಕೊಳ್ಳಿ. ನಂತರ ಏನು ಭಾಗಲಬ್ಧ ಏನು ಬಂದಿದೆ? ಭಾಗಲಬ್ಧ 2 ಎನ್ನುವುದನ್ನು ಇಲ್ಲಿ ಹೋಲ್ ನಂಬರಲ್ಲಿ ಬರ್ಕೊಳ್ಳಿ. ನಂತರ 9 ಎನ್ನುವುದು ನ್ಯೂಮರೇಟರಲ್ಲಿ ಬರ್ಕೊಳ್ಳಿ. ಈಗ 2 9/25